ಚಿತ್ರದುರ್ಗದಲ್ಲಿ ಬಿಜೆಪಿ ಸಂಸದ ಗೋವಿಂದ ಎಂ ಕಾರಜೋಳ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಲೋಕಸಭೆಯ ವಿಶೇಷ ಅಧಿವೇಶನದಲ್ಲಿ ಮಹಿಳೆಯರ ಮೀಸಲಾತಿ ವಿಚಾರವಾಗಿ ಮಹತ್ವದ ಚರ್ಚೆಗಳು ನಡೆದವು ಎಂದು ಹೇಳಿದ್ದಾರೆ. ಮಹಿಳೆಯರಿಗೆ ತಕ್ಷಣ ಮೀಸಲಾತಿ ಜಾರಿಗೆ ತರಲು ಕಾನೂನು ರೂಪಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಆದರೆ 2029ರ ನಂತರ ಜಾರಿಗೆ ಬರಬೇಕು ಎಂಬ ಅಭಿಪ್ರಾಯವನ್ನ ತಿದ್ದುಪಡಿ ಮಾಡಲು ಯತ್ನಿಸಿದಾಗ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಬಿಲ್ ಅಂಗೀಕಾರಕ್ಕೆ ಅವಕಾಶ ನೀಡಲಿಲ್ಲ ಎಂದು ಆರೋಪಿಸಿದ್ದಾರೆ. ಲೋಕಸಭೆಯಲ್ಲಿ ಈ ಬಿಲ್ ಸೋತಿರುವುದು ಮಹಿಳೆಯರ ವಿಷಯದಲ್ಲಿ ಮೊದಲ ಘಟನೆ ಅಲ್ಲ ಎಂದು ಹೇಳಿದ ಅವರು, ಬಸವಣ್ಣ ಕಾಲದಲ್ಲಿಯೇ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಅಡ್ಡಿಪಡಿಸಿದ ಹಿತಾಸಕ್ತಿಗಳನ್ನು ಉದಾಹರಣೆಯಾಗಿ ನೀಡಿದ್ದಾರೆ. ಎಂದಿಗೂ ಪುರುಷ ಪ್ರಧಾನ ಮನೋಭಾವದಿಂದ ಮಹಿಳೆಯರ ಹಕ್ಕುಗಳಿಗೆ ಅಡ್ಡಿಯಾಗುತ್ತಿರುವುದು ಕಹಿ ಸಂಗತಿ ಎಂದಿದ್ದಾರೆ. ಇದಲ್ಲದೆ ಲೋಕಸಭಾ ಕ್ಷೇತ್ರದಲ್ಲಿ ಸಂಖ್ಯೆಯನ್ನ 543ರಿಂದ 815ಕ್ಕೆ ಹೆಚ್ಚಿಸಿ ಕೇಂದ್ರಾಡಳಿತ ಪ್ರದೇಶಗಳ 35 ಸ್ಥಾನಗಳನ್ನು ಸೇರಿಸಿ ಒಟ್ಟು 850 ಸ್ಥಾನಗಳನ್ನಾಗಿಸುವ ಉದ್ದೇಶವಿತ್ತು. ಆದರೆ ಕಾಂಗ್ರೆಸ್ ಈ ಪ್ರಯತ್ನಕ್ಕೂ ಅಡ್ಡಿಯಾಗಿದೆ ಎಂದು ಟೀಕಿಸಿದ್ದಾರೆ. 2023ರ ಮಹಿಳಾ ಮೀಸಲಾತಿ ಕಾಯ್ದೆಯ ಪ್ರಕಾರ ಸೀಟುಗಳನ್ನು ಹೆಚ್ಚಿಸಬಾರದು ಎಂಬ ನೆಪವನ್ನ ಕಾಂಗ್ರೆಸ್ ನೀಡುತ್ತದೆ. ಲೋಕಸಭಾ ಕ್ಷೇತ್ರದಲ್ಲಿ 50 ಲಕ್ಷಕ್ಕೂ ಅಧಿಕ ಮತದಾರರಿದ್ದು ಇಂತಹ ದೊಡ್ಡ ಪ್ರಮಾಣದ ಜನರಿಗೆ ಪ್ರತಿನಿಧಿಸುವುದು ಕಷ್ಟಕರ. ಕಡಿಮೆ ಜನಸಂಖ್ಯೆಯ ಕ್ಷೇತ್ರಗಳಾಗಿದ್ದರೆ ಉತ್ತಮ ಪ್ರತಿನಿಧಿತ್ವ ಸಾಧ್ಯವಾಗುತ್ತದೆ ಎಂದು ವಿವರಿಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪಕ್ಷ ಅರ್ಥಹೀನವಾಗಿ ನಡೆದುಕೊಳ್ಳುತ್ತಿದೆ ಎಂದು ಆರೋಪಿಸಿದ ಅವರು, ಮಹಿಳಾ ವಿರೋಧಿ ನಿಲುವು ಕಾಂಗ್ರೆಸ್ ಯಾವತ್ತೂ ತೋರಿಸುತ್ತಲೇ ಬಂದಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಭಾರತದ ವಿಭಿನ್ನ ಭಾಷಾ ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಳ್ಳದೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿದೆ. ಇದು ಒಕ್ಕೂಟ ವ್ಯವಸ್ಥೆಗೆ ದ್ರೋಹ ಮಾಡಿದಂತಾಗಿದೆ ಎಂದು ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಹಿತಾಸಕ್ತಿಗಳು ಇದಕ್ಕ ಅಡ್ಡಿ ಒಡ್ಡಿ ಆಗದ ಹಾಗೆ ನೋಡ್ಕೊಂಡು ಪುರುಷ ಪ್ರಧಾನವಾದಂಥ ದೇಶದಲ್ಲಿ ಇದೊಂದು ಕಹಿ ಘಟನೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿಜಿಯವರ ಆಸೆ ಇತ್ತು, ನಾವು ಕೂಡಲೇ ತಿದ್ದುಪಡಿ ತಂದು ಮತ್ತು ತಿದ್ದುಪಡಿ ಅಷ್ಟೇ ಅಲ್ಲದೆ ಸೀಟ್ಗಳನ್ನು ಹೆಚ್ಚು ಮಾಡಬೇಕು. 543 ಇದ್ದದ್ದು 815 ಪ್ಲಸ್ ಕೇಂದ್ರಾಡಳಿತ ಪ್ರದೇಶದ 35 ಸೇರಿ 850 ಮಾಡಬೇಕು ಅಂತ ಹೇಳಿ ಬಿಲ್ಲನ್ನು ತಂದಿರ್ತಕ್ಕಂಥದ್ದು. ಕಾಂಗ್ರೆಸ್ನವ್ರ ಕುಂಟ ನೆಪ ಏನು, 2023ರಲ್ಲೇನು ಮಹಿಳಾ ಮೀಸಲಾತಿ ಬಿಲ್ ಪಾಸಾಗಿದೆ, ಅದರಂತೆ ಮಾಡಿ ಸೀಟ್ ಹೆಚ್ಚು ಮಾಡೋದು ಬೇಡ ಅಂತಕ್ಕಂಥ ಕುಂಟ ನೆಪ. ಯಾತಕ್ಕಾಗಿ ಸೀಟ್ಗಳನ್ನ ಹೆಚ್ಚು ಮಾಡುವಂಥ ಪ್ರಸಂಗ ಬಂದಿತ್ತಂದ್ರೆ, ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲಿ 55 ಲಕ್ಷದವರೆಗೂ ಮತದಾರರಿದ್ದಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ 49 ಲಕ್ಷ ಮತದಾರರಿದ್ದಾರೆ. ನಮ್ಮ ಚಿತ್ರದುರ್ಗದಂತಲ್ಲಿ 18 ಲಕ್ಷ ಮತದಾರರಿದ್ದಾರೆ. ಇನ್ನೂ ಕೆಲವು ಕಡೆ 15 ಲಕ್ಷ ಮತದಾರರಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಡಿಲಿಮಿಟೇಷನ್ ಮಾಡಿ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನವರೇನು ಓಡಾಡ್ತಾ ಇದ್ದಾರ, ಇದು ಅರ್ಥಹೀನವಾದಂಥದ್ದು. ರಾಹುಲ್ ಗಾಂಧಿ ಅವರಿಗೆ ನನ್ನ ಪ್ರಶ್ನೆ ಇಷ್ಟೇ, 50 ಲಕ್ಷದ ಜನಸಂಖ್ಯೆ ಇರ್ತಕ್ಕಂಥ ಲೋಕಸಭಾ ಸದಸ್ಯ ಯಾವ ರೀತಿ ಜನರಿಗೆ ಸ್ಪಂದಿಸ್ಲಿಕ್ಕೆ ಸಾಧ್ಯದ, 10 ಲಕ್ಷದಿದ್ದರೆ ಯಾವ ರೀತಿ ಸ್ಪಂದಿಸ್ಲಿಕ್ಕೆ ಸಾಧ್ಯದ ಅಂತ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಕುಂಟ ನೆಪ ಒಡ್ಡಿ ಬಿಲ್ಲನ್ನು ಸೋರಿಸೋದು ನನ್ನ ಭಾಷೆ ಒಳಗೆ ಹೇಳ್ಬೇಕಂದ್ರೆ, ಈ ಮಹಿಳಾ ವಿರೋಧಿ ನೀತಿ ಕಾಂಗ್ರೆಸ್ಸಿಂದ ಯಾವತ್ತೂ ಅಡ್ಡಿಕೊಟ್ಟಿಲ್ಲ. ಈ ದೇಶದ ವ್ಯವಸ್ಥೆನೇ ಗೊತ್ತಿಲ್ಲ ಅವರು. ಈ ದೇಶದಲ್ಲಿ 50 ಕಿಲೋಮೀಟ್ರಿಗೊಮ್ಮೆ ವ್ಯವಸ್ಥೆ ಚೇಂಜ್ ಆಗ್ತದೆ, ಭಾಷೆ ಮೇಲಿನ ಹಿಡಿತ ಚೇಂಜ್ ಆಗ್ತದೆ, ಅದು ಯಾವುದೂ ಗೊತ್ತಿಲ್ಲ. ಅದಕ್ಕಾಗಿ ಯಾವುದೇ ಪರಿಜ್ಞಾನ ಇಲ್ಲದೇ ವಿರೋಧ ಮಾಡಿರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆಗೆ ಒಂದು ದ್ರೋಹ ಮಾಡಿದಂಗೆ ಆಗ್ತದೆ. ಸಿದ್ದರಾಮಯ್ಯ